ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ನಾನು ಕೋಬಿ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಒಂದು ಸಣ್ಣ ಸೈಜಲ್ಲಿರೋ ನಾನು ಕೋಬೀಸ್ ಗಡ್ಡೆನ ಈ ರೀತಿ ಸಂತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಗ್ಗರಣೆ ಹೇಗೆ ಹಾಕೋದು ಅಂತ ನೋಡೋಣ ಬರ್ರಿ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ರೀ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಕೋಬೀಜ್ನ ಹುರ್ಕೊಳ್ಬೇಕಾಗತ್ತೆ. ಹುರ್ಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು ಡೈರೆಕ್ಟ್ ಒಗ್ಗರಣೆ ಹಾಕಿ ಮಾಡೋದ್ರಿಂದ ಅಷ್ಟೊಂದು ರುಚಿ ಕೊಡಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ರೀ. ಇಲ್ಲಿ ತುಂಬ ಸಾಫ್ಟಾಗೇನು ಹುರಿಯೋದು ಅವಶ್ಯಕತೆ ಇಲ್ಲ ರೀ. ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ರೆಸಿಪಿ. ಹಾಗೆ ನೀವು ಇದಕ್ಕೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಚಿಟ್ಕೊಂಡಿನ್ರಿ. ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊರಿ. ನೋಡಿರಿ, ಇಲ್ಲಿ ಅವಾಗವಾಗ ಈ ರೀತಿ ನೀವು ಕೈ ಆಡಿಸ್ತಾ ಹುರ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಹೊತ್ಬಿಡ್ತಾವು. ಅದಕ್ಕೆ ಈ ರೀತಿ ಕೈ ಆಡಿಸ್ತಾ ಹುರ್ಕೊರಿ. ನೋಡಿರಿ, ಇಲ್ಲಿ ಅಲ್ಲಲ್ಲಿ ಹುರಿದಾವ. ಇಷ್ಟು ಹುರಿದ್ರೆ ಸಾಕಾಗತ್ತೆ. ಹಾಗೆ ನೀವು ನೋಡ್ಬೋದು ಕಲರು ಚೇಂಜ್ ಆಗಿತ್ತು, ನಿಮಗೆ ಗೊತ್ತಾಗಿಬಿಡುತ್ತದ. ನಾನಿವಾಗ ಇಷ್ಟು ಹುರ್ಕೊಂಡು ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದರ ಕಡಾಯಲ್ಲಿ ನಾನು ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೇನೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು. ಹಾಗೆ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ, ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನಷ್ಟು. ಸ್ವಲ್ಪ ಹುರಿಬೇಕ್ರಿ. ಇವಾಗ ಹುರಿದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋರಿ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ರುಬ್ಕೊಂಡಿದ್ದೆ. ಅದನ್ನು ಇವಾಗ ಹಾಕಿ ಎಣ್ಣೆಲಿ ಚೆನ್ನಾಗಿ ಹುರ್ಕೋರಿ. ಖಾರ ಅಷ್ಟೊಂದು ಹತ್ತೋದಿಲ್ಲ, ಎಣ್ಣೆಲಿ ಚೆನ್ನಾಗಿ ಹುರ್ಕೋದ್ರಿಂದ. ಹುರಿದಾಯಿತು. ಇದಕ್ಕೆ ನಾನು ಸಾಸಿವೆ ಜೀರಿಗೆನೂ ಹಾಕಿದೆ, ಹಾಗೆ ಕರಿಬೇವು ಹಾಕಿದೆ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ರಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋರಿ ಇದನ್ನು. ನಾನು ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಅನುಕೂಲ ತಕ್ಕಂತೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಲಂಚ್ ಬಾಕ್ಸಿಗೆ ಕಟ್ಟೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತಲ್ಲ, ಹಿಂಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಇದಕ್ಕೆ ಕೋಬೀಜ್ನ ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನು ಇವಾಗ ಆ್ಯಡ್ ಮಾಡೋಣ. ನೋಡಿರಿ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮಾಡಿ ಎಲ್ಲನೊಮ್ಮೆ ಮೇಲಿನ ಕೆಳಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆ ಅದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿರಿ, ಇಲ್ಲಿ ಕಲರ್ ಅದು ಚೆನ್ನಾಗಿ ಹೊಂದಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಈಗ ಚಲೋ ತಂಗೆಲ್ಲ ಹೊಂದೈತಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ. ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ 1-2 ನಿಮಿಷ ಕುದಿಸ್ಲಿಕ್ಕೆ ಇಡೋಣ. ಒಂದು ಮುಚ್ಚಳ ಮುಚ್ಚಿ ಇವಾಗ ತೆಗೆದು ನೋಡೋಣ ಬರ್ರಿ. ನೋಡಿರಿ, ಇನ್ನೂ ಸ್ವಲ್ಪ ನೀರಿನ ಅಂಶ ಐತಿ. ಹೀಗಾಗಿ ಇನ್ನೊಂದು ಸ್ವಲ್ಪ ನಾನು ಇನ್ನೊಮ್ಮೆ ಒಂದು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ. 1 ನಿಮಿಷ ಇಡೋಣ. ಸ್ವಲ್ಪ ಅದು ಡ್ರೈ ಆದರೆ ಚೆನ್ನಾಗಿರುತ್ತೆ ರೀ ಟೇಸ್ಟ್ನು. ನೋಡಿರಿ, ಇಲ್ಲಿ 1 ನಿಮಿಷ ನಾನು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಈಗ ನೋಡೋಣ ಬರ್ರಿ. ನೋಡಿರಿ, ಇವಾಗ ನೀರಿನ ಅಂಶ ಎಲ್ಲನೂ ಹೋಗೈತಿ. ಎಲ್ಲನೂ ನೀರಿನ ಅಂಶ ಹಿಂಗೈತಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ. ಇದು ಚಪಾತಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹಾಗೆ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ಗೆ ಇವತ್ತು ಲಂಚ್ ಬಾಕ್ಸ್ಗೆ ಈ ರೀತಿ ಪಲ್ಯ ಮಾಡಿ ಕಟ್ತಾಯಿದ್ದೀನಿ. ಅವ್ರಿಗೂ ತುಂಬ ಇಷ್ಟ ಇದು ಈ ಪಲ್ಯ ಅಂದರೆ. ಹಾಗೆ ಪಲ್ಯ ಇಲ್ಲಿ ಈ ಕಡೆ ಕುದಿಲಿಕ್ಕಿಟ್ಟು ನಾನು ಚಪಾತಿನೂ ಮಾಡಿದೆ. ಹಾಗೆ ಅವ್ರಿಗೆ ಲಂಚ್ ಬಾಕ್ಸು ರೆಡಿ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.